ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಜ್ NS200. ನನ್ನ ಮತ್ತೊಂದು ಯೂಟ್ಯೂಬ್ ವಿಡಿಯೋಗೆ ಸ್ವಾಗತ. ನಾನಿವಾಗಿದ್ದೀನಿ ಬೆಂಗಳೂರಿಗೆ ಹತ್ತಿರ ಇರುವ ಬನ್ನೇರುಘಟ್ಟದ ಶ್ರೀ ಚಂಪಕ ಸ್ವಾಮಿ ದೇವಸ್ಥಾನ. ಇವತ್ತಿನ ನನ್ನ ವಿಡಿಯೋದಲ್ಲಿ ಈ ಚಂಪಕ ಸ್ವಾಮಿ ದೇವಸ್ಥಾನ ನೋಡ್ಕೊಂಬರೋಣ. ಹಾಗೂ ಈ ದೇವಸ್ಥಾನದಿಂದ ಮೇಲ್ಗಡೆ ಒಂದು ಬೆಟ್ಟ ಇದೆ, ಆ ಬೆಟ್ಟ ಕೂಡ ನೋಡೋಣ ಅಲ್ಲೇನೇನಿದೆ ಅಂತ. ಬನ್ನಿ ಸ್ನೇಹಿತರೆ, ಫಸ್ಟ್ ದೇವಸ್ಥಾನ ನೋಡ್ಕೊಂಬರೋಣ, ಬನ್ನಿ. ದೇವಸ್ಥಾನ ನೋಡೋದಕ್ಕೆ ತಮಿಳುನಾಡು ಸೈಡಲ್ಲಿರೋ ದೇವಸ್ಥಾನ ಥರ ಕಾಣುತ್ತೆ. ಇದು ಹೊಯ್ಸಳರ ಕಾಲದ ದೇವಸ್ಥಾನ ಅಂತ ನಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಈ ದೇವಸ್ಥಾನ ಬಂದು 800ರಿಂದ 1000 ವರ್ಷ ಹಳೆಯ ಇತಿಹಾಸ ಇರೋ ದೇವಸ್ಥಾನ ಅಂತ ಹೇಳಲಾಗುತ್ತೆ. ಹೊಯ್ಸಳರ ಕಾಲದ ಸಾಮಂತನಾಗಿದ್ದ ತಮಿಳು ಅರಸ ಪೂರ್ವಜರಾಮನು 1257ರಲ್ಲಿ ನಿರ್ಮಿಸಿದನು ಎಂದು ಇಲ್ಲಿನ ಶಾಸನ ನಮಗೆ ಹೇಳುತ್ತೆ. ನಾವು ಈ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ ಹೊಯ್ಸಳರ ಅದ್ಭುತ ಕಲೆಯನ್ನು ನಾವಿಲ್ಲಿ ನೋಡ್ಬೋದು. ಅಷ್ಟು ಅದ್ಭುತವಾಗಿ ದೇವಸ್ಥಾನ ಒಳಗಡೆ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ನಾವು ಹೊಯ್ಸಳರ ಕಾಲದ ದೇವಸ್ಥಾನಗಳನ್ನು ತುಂಬ ನೋಡಿದ್ದೀವಿ, ಬೇಲೂರು, ಐಹೊಳೆ ಆ ಥರ ಅಲ್ಲ. ಅದೇ ಥರ ಡಿಸೈನ್ ಇಲ್ಲಿ ನಾವು ನೋಡ್ಬೋದು. ಒಳಗಡೆ ಬಂದರೆ ನಿಮಗೆ ಅದು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಅವರೇ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಅಂತ. ಚಂಪಕತಮ್ಮ ದೇವಸ್ಥಾನಕ್ಕೆ ಬಂದರೆ ಗಾಡಿ ದೇವಸ್ಥಾನದವರೆಗೆ ಬರುತ್ತೆ. ನಾವು ದೇವರ ದರ್ಶನ ಮಾಡಿಕೊಂಡು ಈ ಕಡೆ ಸುವರ್ಣಮುಖಿ ಅಂತ ಇದೆ, ಅಲ್ಲಿ ಮೇಲ್ಗಡೆ ಹೋಗೋಣ ಬೆಟ್ಟಕ್ಕೆ. ಬನ್ನಿ ಸ್ನೇಹಿತರೆ. ಮೇಲ್ಗಡೆ ಇರೋದು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ. ದೇವಸ್ಥಾನದ ಎಡಭಾಗಕ್ಕೆ ಮೆಟ್ಲಿರೋದು, ಸ್ವಲ್ಪ ದೂರ ಅಷ್ಟೇ ಮೆಟ್ಲು, ಸ್ವಲ್ಪನೇ ಇರೋದು. ಅದು ಹತ್ತಿ ಬಂದರೆ ನೋಡಿ ದೇವಸ್ಥಾನ ಹೆಂಗೆ ಕಾಣುತ್ತೆ, ಸಖತ್ತಾಗಿ ಕಾಣುತ್ತೆ. ಇಲ್ಲಿ ದೇವಸ್ಥಾನದಲ್ಲಿ ಈ ಹೊಯ್ಸಳ ಕೆತ್ತನೆ ಮಾಡಿದ್ರೆ, ಶಾಸನ ಬರೆದ್ರೆ, ಇಲ್ಲಿ ಬರುವವರು ಸಖತ್ತಾಗಿ ಇಲ್ಲಿ ಶಾಸನ ಬರೀತಾರೆ. ಇಲ್ಲಿ ನೋಡ್ಬೋದು ಗೋಡೆನೆಲ್ಲ ಹಾಳು ಮಾಡಿ ಅವ್ರ ಹೆಸರುಗಳು, ಅವ್ರ ಲವರ್ ಹೆಸರುಗಳು ಇದೇ ಆಗೋಯ್ತು. ಎಲ್ಲೋದ್ರೂ ಈ ಬೆಟ್ಟದಲ್ಲಿ ಗೋಡೆ ಹಾಳು ಮಾಡೋಕ್ಕೆ ಅಂತಲೇ ಅವ್ರು ಬರ್ತಾರೆ ಅನ್ಸುತ್ತೆ. ಅಲ್ಲಿ ನಾವು ದೇವಸ್ಥಾನ ಅಂದರೆ ಚಂಪಕ ಸ್ವಾಮಿ ದೇವಸ್ಥಾನದಿಂದ ಸ್ವಲ್ಪ ಬೆಟ್ಟದ ಮೇಲ್ಗಡೆ ಬಂದರೆ ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ನೋಡ್ಬೋದು. ಬೆಟ್ಟದ ಮೇಲೆ ಇಲ್ಲಿ ತುಂಬ ಚೆನ್ನಾಗಿದೆ, ವೈಟ್ ಕಲರಲ್ಲಿ ಇದೆ, ಇದು ಸಖತ್ತಾಗಿದೆ. ದೇವಸ್ಥಾನ ಪಕ್ಕದಲ್ಲೇ ಒಂದು ಕಲ್ಯಾಣಿ ಮಾಡಿದ್ದಾರೆ, ಇದಕ್ಕೆ ಫುಲ್ ಗ್ರಿಲ್ ಹಾಕಿದ್ದಾರೆ. ಕಟ್ಟಿ ಇಲ್ಲಿ ಎಲ್ಲ ಬೆಟ್ಟದಲ್ಲಿ ಇರುವಂತೆ ಇಲ್ಲಿ ನೋಡಿ, ಇಲ್ಲಿ ಕಲ್ಲು ಕಟ್ಟಿ ಮನೆ ಕಟ್ತಾರಂತ. ಮನೆ ಕಟ್ತೀರಂಗಾದ್ರೆ ಆದಷ್ಟು ಒಳ್ಳೆ ಬೇಗ ಆಗಲಿ. ಇಲ್ಲಿ ಬೆಟ್ಟದ ಬಂಡೆನೇ ಒಂಥರ ವಿಚಿತ್ರವಾಗಿದೆ ನೋಡಿ, ಒಂಥರ ಚೂಪಾಗಿದೆ. ಅಲ್ಲಿಂದ ಇಲ್ಲಿವರೆಗೆ ಇದೇ ಥರ ಇದೆ, ಅದ್ರ ಮೇಲೆ ನಡ್ಕೊಂಡು ಬರಬೇಕು. ನೋಡೋ ಗರುಡಗಂಬ ಥರ ಇದೆ ಅಲ್ವಾ? ಮೋಸ್ಟ್ ಏನು ಮಂಟಪ ಏನು ಇರ್ಬೋದೇನಲ್ಲ? ಗರುಡಗಂಬದಲ್ಲಿ ದೇವ್ರದ್ದು ಕಲ್ಲು ಇರಲ್ಲ ಅನ್ಸುತ್ತೆ, ಅದು 4 ಕಲ್ಲು ಇದೆಯಲ್ಲ. ಓ, ಇಲ್ಲಿ ಮನೆ ಕಟ್ಟಿದೆ, ಇಲ್ಲೂ ಕೂಡ ಮನೆ ಕಟ್ಟಿದ್ದಾರೆ, ಇಲ್ಲಿ ಮನೆ ಕಟ್ಟಿದ್ದಾರೆ. ಶಿವನ್ ಕೆತ್ತನೆ ಮಾಡಿದಾರಲ್ಲ. ಇದು ಗರುಡಗಂಬ ಅಂತ ಹೇಳಿದ್ರೆ ದೇವಸ್ಥಾನ ಮುಂದೆ ಇರುತ್ತೆ, ಇಲ್ಲಿರೋ ಚಾನ್ಸಸ್ ಇಲ್ಲ. ಆಯ್ತು, ಏನೋ ದೇವ್ರಿಗೆ ಈ ವೀರ್ಗಲ್ಲು, ಗರುಡಗಂಬಲ ಅಂತಾರಲ್ಲ, ಅದರಲ್ಲಿ ಯಾವುದೋ ಒಂದಿದೆ. ಗೊತ್ತಿದ್ರೆ ದಯವಿಟ್ಟು ಯಾರಾದರೂ ಕಮೆಂಟ್ ಮಾಡಿ ಸ್ನೇಹಿತರೆ. ಆ ದೇವಸ್ಥಾನದಿಂದ ಮುಂದೆ ಬಂದರೆ ಸ್ವಲ್ಪ ಬಲಗಡೆಗೆ ಒಂಥರ ಕಾಲ್ದಾರಿ ಇದೆ. ಇದು ಬಂದು
ಆ ಸುವರ್ಣಮುಖಿ ಕೊಳ ಇದೆಯಲ್ಲ ಅದಕ್ಕೆ ಹೋಗೋ ದಾರಿ. ಇದೊಂಥರ ಕಾಡು ರೋಡ್ ಥರ ಇದೆ. ಸುತ್ತಮುತ್ತಲ ಫುಲ್ ನೀಲಗಿರಿ ಮರ. ನೋಡಿ ಸ್ನೇಹಿತರೆ, ಈ ಬೆಂಗಳೂರಿಂದ ಜಸ್ಟ್ ಒಂದು 20 ಕಿಲೋಮೀಟರ್ ದೂರದಲ್ಲಿರೋ ಒಳ್ಳೆ ಜಾಗ ಬನ್ನೇರುಘಟ್ಟದ ಚಂಪಕ್ಕ ಸ್ವಾಮಿ ದೇವಸ್ಥಾನದ ಬೆಟ್ಟ. ತುಂಬ ಚೆನ್ನಾಗಿದೆ ಲೊಕೇಶನ್ನು. ಒನ್ ಡೇ ಟ್ರಿಪ್ ಮಾಡ್ತೀನಿ ಅಂದ್ರೆ ಒಳ್ಳೆ ಜಾಗ, ದೇವಸ್ಥಾನ ಇದೆ, ಬೆಟ್ಟ ಇದೆ, ಸುಂದರವಾದ ವಾತಾವರಣ ಇದೆ. ಬನ್ನಿ, ಎಂಜಾಯ್ ಮಾಡಿ. ಒಂದಿನ ಚೆನ್ನಾಗಿದೆ ಜಾಗ. ಆ ದೇವಸ್ಥಾನದಿಂದ ಆ ಸುವರ್ಣಮುಖಿ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಸುಮಾರು ಒಂದು 2 ಕಿಲೋಮೀಟರ್ ಏನಾಗ್ಬೋದು. ನಡ್ಕೊಂಡು ಹೋಗ್ಬೇಕು ಈ ಥರ ಕಾಡು ದಾರಿಯಲ್ಲಿ. ನೋಡಿ, ಸುತ್ತಮುತ್ತ ಬರೀ ಕಾಡುಗಳೇ. ಇಲ್ಲಿ ಆನೆಗಳು ಬಂದರೂ ಗೊತ್ತಾಗಲ್ಲ, ಚಿರತೆ ಬಂದ್ರೂ ಗೊತ್ತಾಗಲ್ಲ. ಇಲ್ಲಿ ಸುತ್ತಮುತ್ತ ಎಲ್ಲಿ ನೋಡಿದ್ರು ನೀಲಗಿರಿ ತೋಪ ಐತಲ್ವಾ. ಇಲ್ಲೆಲ್ಲ ಈಗ ರೋಡ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಎಲ್ಲಿ ನೋಡಿದ್ರು ಬರೀ ನೀಲಗಿರಿ ಮರಗಳ ಕಾಣ್ತಾ ಇದೆ. ಮೋಸ್ಟ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸೇರುತ್ತಾ ಅನ್ಸುತ್ತೆ. ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರ್ತೇನಲ್ವಾ. ಇಲ್ಲಿ ಗಾಡಿ ಬರೋಕ್ಕಂತೂ ಖಂಡಿತ ಸಾಧ್ಯ ಇಲ್ಲ. ಸ್ನೇಹಿತರೆ, ನಿಮಗೆ ಕಾಂತಾರ ಡೈಲಾಗ್ ಗೊತ್ತಾ? ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ. ಬನ್ನಿ, ಇಲ್ಲೊಂದು ಸೊಪ್ಪು ಸಿಗ್ತದೆ. ಯಾವ ಸೊಪ್ಪು ಅಂತ ನೋಡೋಣ ಬನ್ನಿ. ಏನಣ್ಣ ಅದು? ಸೊಪ್ಪು ಏನು ಯೂಸ್ ಮಾಡ್ತಾರೆ ಅದನ್ನ? ಸಾಂಬಾರು ಮಾಡ್ತಾರೆ. ಇದ್ರಲ್ಲಿ ಸಾಂಬಾರು ಮಾಡ್ತಾರಾ? ಈ ಹೆಸರು ಏನಾದ್ರದ್ದು? ಸೀಗೆ ಸೊಪ್ಪು. ಓ, ಸೀಗೆ ಸೊಪ್ಪು ಅಂದ್ರೆ ಇದೇನಾ? ಅಂದ್ರೆ ಯಾವ್ದಕ್ಕೆ ಒಳ್ಳೇದು ಇದು? ಒಳ್ಳೇದು ಅಂತಾರೆ, ಮೈಗೆ ಒಳ್ಳೇದು. ಇದು ಹಳ್ಳಿಗಳಲ್ಲಿರೋರು ಗೊತ್ತಾಗ್ತದೆ, ನಮ್ಗೆ ಗೊತ್ತಾಗಲ್ಲ. ಬಿಸಿರೋದು ನೋಡಿರ್ತೀವಲ್ಲ, ಹಾಗಾಗಿ ಅದೇ ಇಲ್ಲೆಲ್ಲ ಒಂಥರ ಪ್ಯೂರ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಸಿಟಿ ಕಡೆ ಎಲ್ಲ ಇದಿಲ್ಲ, ಸಿಗಲ್ಲ ಅದು. ನೀವು ಇಲ್ಲೊಂದು ಕಲ್ಲಿನ ಮನೆ ತೋರಿಸ್ತೀನಿ ಬನ್ನಿ, ಕಟ್ಟಿದ್ದಾರೆ ಇಲ್ಲಿ. ಇವರು ಮೋಸ್ಟ್ಲಿ ಈ ಕಲ್ಲು ಕಟ್ಟಿದಾರಲ್ಲ ಅವರು ನಮ್ಮ ಸಿಟಿಯಲ್ಲಿ ಒಂದು 10 ಫ್ಲೋರು ಬಿಲ್ಡಿಂಗೇ ಕಟ್ಟಿದ್ದಾರೆ ಅನ್ಸುತ್ತೆ. ಬನ್ನಿ ತೋರಿಸ್ತೀನಿ. ಸಖತ್ತಾಗಿ ಕಟ್ಟಿದ್ದಾರೆ. ಫ್ಲೋರ್ ಇದೆ, 22 ಫ್ಲೋರ್ ಇದೆ ಅಲ್ವಾ? ಅಂದೇಳ್ರೆ ಈ ಕಲ್ಲು ಕಡ್ದವರು ಬೆಂಗಳೂರು ಸಿಟಿಯಲ್ಲಿ 22 ಫ್ಲೋರು ಬಿಲ್ಡಿಂಗೇ ಕಟ್ಟಿರ್ಬೇಕಲ್ವಾ? ಚೆನ್ನಾಗಿ ಕಟ್ಟಿದ್ದಾರೆ. ಒಂಥರ ಬ್ಯಾಲೆನ್ಸ್ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಚಿಕ್ಕ ಕಲ್ಲುಗಳನ್ನೆಲ್ಲ ಕೊಟ್ಬಿಟ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಅಂದ್ರೆ ಇದು ಗಾಳಿಗೆ ಬೀಳಲ್ಲ ಅನ್ಸುತ್ತಲ್ಲ. ಇದು ಬಿದ್ರೆ ಇಲ್ಲಿ ಬಂದವ್ರು ಕಟ್ತಾ ಇರ್ತಾರೆ ಅನ್ಸುತ್ತೆ. ಇಲ್ಲಿ ಅದೇ ಇಷ್ಟು ಗಾಳಿ ಬರುತ್ತೆ, ಬೀಳ್ಬೇಕಲ್ವಾ? ಬಿದ್ದೇ ಇಲ್ಲ ಇದು. ನಿಯತ್ತಿನ ದುಡ್ಡಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಅನ್ಸುತ್ತೆ ಬೆಂಗಳೂರಲ್ಲಿ. ಅದಕ್ಕೆ ಆಗಿ ಅವ್ರು ಕಟ್ಟಿರೋ ಈ ಕಲ್ಲುಗಳು ಕೂಡ ಹಂಗೆ ನಿಂತಿದೆ ನೋಡಿ, ಸಖತ್ತಾಗಿ ನಿಂತಿದೆ. ಇಲ್ಲಿ ರಾಮನ ಪಾದ ಇದ್ದಂಗಿದೆ ಅಲ್ವಾ? ನೋಡಿ, ಜೈ ಶ್ರೀರಾಮ್ ಅಂತ ಬರ್ದಿದ್ದಾರೆ. ಪೂಜೆ ಕೂಡ ಮಾಡಿದ್ದಾರೆ ನೋಡಿ. ಇಲ್ಲಿ ಫೋಟೋ ನೋಡಿದ್ರೆ ಸೇಮ್ ಒಂದು ಪಾದ ಇದೆ, ರಾಮನ ಪಾದ ಅನ್ಸುತ್ತೆ. ಅದಕ್ಕೆ ರಾಮ ಅಂತ ಇಲ್ಲಿ ಬರೆದಿದ್ದಾರೆ. ಏನ್ರಿ ರೋಡ್ ಒಳ್ಳೆ ಕಾಡ್ ರೋಡ್ ಇದ್ದಂಗಿದೆ. ಹೋಗಕ್ಕೆ ಭಯ ಆಗತ್ತೆ. ಹೆಂಗಿದೆ ನೋಡಿ. ಆನೆಗಿನೇ ಬಂದ್ರೆ ಕಷ್ಟ ಇಲ್ಲಿ ಈಗ ಅನ್ಸುತ್ತೆ. ಹೆಂಗ್ ಬರ್ತಾರಪ್ಪ ಇಲ್ಲಿ ಇಷ್ಟು ಜನ? ಇಲ್ಲಿ ಅದೇ ಬೇರೆ ಸಾಯಂಕಾಲ ಟೈಮಲ್ಲಿ ಓಡಾಡೋದೆಲ್ಲ ತುಂಬ ಕಷ್ಟ ಆಗುತ್ತೆ ಅನ್ಸುತ್ತೆ ಇಲ್ಲಿ. ಸ್ನೇಹಿತರೆ, ನಿಮ್ಮಲ್ಲಿ ಒಂದು ರಿಕ್ವೆಸ್ಟು, ನಮ್ಮ ಬೆಂಗಳೂರಿನ ಸುತ್ತಮುತ್ತ ಹಲವು ಈ ಥರ ಜಾಗಗಳಿವೆ. ಒಂದಿನ ಭಾನುವಾರ ನಿಮ್ಮ ರಜೆ ಟೈಮಲ್ಲಿ ಬಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಎಷ್ಟೊಂದು ಜಾಗಗಳು ನಿಮ್ಗೆ ಗೊತ್ತಿಲ್ಲದೆ ಇರೋ ಜಾಗಗಳು ತುಂಬ ಇವೆ. ಈ ಥರ ಭಾನುವಾರ ಒಂದಿನ ನೀವು ಯಾವುದೋ ಯೂಟ್ಯೂಬಲ್ಲೋ ಗೂಗಲಲ್ಲೋ ಈ ಥರ ಚೆಕ್ ಮಾಡಿ, ನಿಯರ್ ಒಂದು 20-30 ಈ ಥರ ಕಿಲೋಮೀಟ್ರಲ್ಲಿ ಅದ್ಭುತ ಜಾಗಗಳನ್ನು ನಾವು ನೋಡ್ಬೋದು ಸಂಡೇ ಒಂದಿನದಲ್ಲಿ. ಕಾಡ ನೋಡ ಹೋದೆ, ಕವಿತೆಯೊಡನೆ ಬಂದೆ, ಕವಿತೆ ಒಳಗೆ ಹೋಗಿ ಸೀದಾ ಟಾರ್ ರೋಡ್ಗೆ ಬಂದೆ. ಇಲ್ಲಿ ನೋಡ್ಬೋದು, ಮೇಲ್ಗಡೆ ಬರ್ತಾ ಇದ್ದಂಗೆ ಸುಮಾರು 1 ಕಿಲೋಮೀಟರ್ ಬಂದಮೇಲೆ ಎಲ್ಲಿ ನೋಡಿದ್ರು ಈ ಕಲ್ಲಿನಲ್ಲಿ ಮನೆ ಕಟ್ಟಿದ್ದಾರೆ ನೋಡಿ. ಫುಲ್ ಅದೇ ಕಾಣ್ತೈತೆ ಎಲ್ಲಿ ನೋಡಿದ್ರು. ಕಲ್ಲಿಂದ ಮನೆ ಕಟ್ಟಲ್ಲ, ಏನೋ ಈ ವಿಶೇಷ ಇರ್ಬೋದು ಜಾಗ ಅಲ್ವಾ? ಇಲ್ಲಾಂದ್ರೆ ಇಷ್ಟು ಕಲ್ಲು ಕಟ್ಟೋ ಚಾನ್ಸಸ್ ಇಲ್ಲ. ನಾನು ಸುಮಾರು ಬೆಟ್ಟದಲ್ಲಿ ನೋಡಿದ್ದೀನಿ ಈ ಥರ ಇಷ್ಟೊಂದು ಕಲ್ಲಿನ ಮನೆ ಕಟ್ಟಿರೋದು. ಇದೇ ನಾ ಮೊದಲು ನೋಡ್ತಾ ಇರೋದು. ಇಲ್ಲೇ ಜಾಸ್ತಿ ಕಟ್ಟಿರೋದು ನೋಡಿದ್ರೆ ಎಲ್ಲಿ ನೋಡೋದು ಅದೇ ಐತೆ. ಒಂದು ಕಲ್ಲು ಬಿಟ್ಟಿಲ್ಲ ಅನ್ಸುತ್ತೆ. ಇಲ್ಲಿ ಎಲ್ಲ ಕಲ್ಲುಗಳನ್ನ ಜೋಡಿಸಿ ಬೆಟ್ಟ ಥರ ಮಾಡಿ ಇಟ್ಟಿದ್ದಾರೆ.
ಇರೋವರೆಗೆ ಕಲ್ಗಳು ಸಾಕಾಗಿಲ್ಲ ಅನ್ಸುತ್ತೆ ಇಲ್ಲಿರೋದೆಲ್ಲ. ದೊಡ್ಡದು ಒಂದು ಗೋಪುರನೇ ಕಟ್ಬಿಟ್ಟವ್ರಲ್ಲಿ. ಅಲ್ಲಿ ನೋಡಿ ಚಕ್ರವ್ಯೂಹ ಇದೆಯಲ್ಲ ಅದೇ ಥರ ಇಲ್ಲಿ ಮಾಡಿದ್ದಾರೆ. ಇದು ಒಂಥರ ಅದ್ಭುತವಾಗಿದೆ. ಇಲ್ಲಿ ಇದು ಹರಕೆ ಇರ್ಬೋದು. ಇಲ್ಲಿ ಸುತ್ತ ಬಂದರೆ ಮನೆ ಕಟ್ತಾರೋ ಏನೋ ಒಂದು ನಂಬಿಕೆಯಿಂದ ಈ ಥರ ಕಟ್ಟಿದ್ದಾರೆ ಅನ್ಸುತ್ತೆ. ಕಲ್ಯಾಣಿ ಇದೆಯಲ್ಲ, ಈ ಕಲ್ಯಾಣಿ ಕೆಳಗಡೆ ಒಂದು ಆಂಜನೇಯ ಮೂರ್ತಿ ಇದೆ.